ನಾನು ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ 1992ರಲ್ಲಿ ಉಪನ್ಯಾಸಕನಾಗಿ ಸೇರ್ಪಡೆಗೊಂಡೆ. ಅದಾದ ನಂತರ 2004ರಲ್ಲಿ ಪ್ರಾಂಶುಪಾಲ್ ಗ್ರೇಡ್ 1 ಆಗಿ ಬಡ್ತಿಯನ್ನು ಹೊಂದಿದೆ. ಪ್ರಾಂಶುಪಾಲ್ಗೂ ಗ್ರೇಡ್ 2 ಆಗಿ 2011ರಲ್ಲಿ ಬಡ್ತಿ ಹೊಂದಿದೆ. 2013ರಲ್ಲಿ ಉಪನಿರ್ದೇಶಕರಾಗಿ ಪದೋನ್ನತಿ ಹೊಂದಿ ಇಲಾಖೆಯಲ್ಲಿ ಜಂಟಿ ನಿರ್ದೇಶಕರು ತನಿಖೆ, ಜಂಟಿ ನಿರ್ದೇಶಕರು ಪರೀಕ್ಷೆ, ಜಂಟಿ ನಿರ್ದೇಶಕರು ಆಡಳಿತ, ಜಂಟಿ ನಿರ್ದೇಶಕರು CDC ಎಲ್ಲ ವಿಭಾಗಗಳು ಪ್ರಭಾರಿಯಾಗಿ ನಿರ್ವಹಿಸಿ ಈಗ ಅಪನಿರ್ದೇಶಕ ಕಾರ್ಯನಿರ್ವಹಿಸಿ ನಿವೃತ್ತಿ ಹೊಂದ್ತಾ ಇದ್ದೀನಿ, ವಯೋನಿವೃತ್ತಿ ಹೊಂದ್ತಾ ಇದ್ದೀನಿ. ಅದಕ್ಕೆ ನನಗೆ ಭಾಳ ಹೆಮ್ಮೆ ಇದೆ. ಏಕೆಂದರೆ ನಾನು ಕೆಲಸ ನಿರ್ವಹಿಸುವ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಪಾಲಿಟೆಕ್ನಿಕ್, ಇಂಜಿನಿಯರಿಂಗ್ ಕಾಲೇಜ್, ಅದು ಖಾಸಗಿ ಇರಲಿ, ಅನುದಾನಿತ ಇರಲಿ, ಸರ್ಕಾರಿ ಇರಲಿ, ಎಲ್ಲ ಪ್ರಾಂಶುಪಾಲರು, ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು ಸಹ ನಮ್ಮ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಆಗುವ ಹಲವಾರು ಬದಲಾವಣೆಗೆ ಅವರು ಸಹಕಾರ ನೀಡಿ ನಮ್ಮ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ತೆಗೆದುಕೊಂಡ ಕೆಲವು ಕ್ರಮಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಅದನ್ನು ಅಭೂತಪೂರ್ವವಾಗಿ ಜಾರಿಗೊಳಿಸಿದ್ದಾರೆ. ಅದರಿಂದ ಅವರಿಗೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ. ಈ ದಿನ ಭಾಳ ಹೆಮ್ಮೆಯಿಂದ, ಸಂತೋಷದಿಂದ ಇದ್ದೇನೆ. ಅದಕ್ಕೆಲ್ಲ ಕಾರಣ ನನ್ನ ಜೊತೆಯಲ್ಲಿ ಕೆಲಸ ಮಾಡಿದ ನನ್ನೆಲ್ಲ ಆತ್ಮೀಯ ಸಹೋದ್ಯೋಗಿ ಮಿತ್ರರು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆಯೇ ಈ ದಿನ ನನ್ನ ಕುಟುಂಬ ಸಭ್ಯರು ಸಹ ನಾನು ಕಚೇರಿ ಕೆಲಸದಲ್ಲೇ ಯಾವಾಗಲೂ ತಲ್ಲೀನಾಗಿದ್ದರೂ ಸಹ ಯಾವುದೇ ಅಡೆತಡೆ ಇಲ್ಲದೆ, ಯಾವುದೇ ರೀತಿಯ ಗೊಂದಲ ಇಲ್ಲದೆ, ಗೋಜಿಲ್ಲದೆ ನನ್ನ ಎಲ್ಲ ಕೆಲಸ ಕಾರ್ಯಗಳಿಗೆ ಸಹಕಾರ ನೀಡಿದ್ದಾರೆ. ನಮ್ಮಮ್ಮ ನನ್ನ ಪಕ್ಕದಲ್ಲೇ ಇದ್ದಾರೆ. ನನಗೆ ಭಾಳ ಹೆಮ್ಮೆ. ಏಕೆಂದರೆ ಅವರು ಸಹ ನಾನು ನಿವೃತ್ತಿ ಆಗೋದನ್ನು ನೋಡ್ತಾ ಇದ್ದಾರೆ. ಬಾಲ್ಯದಿಂದ ನಿವೃತ್ತಿವರೆಗೂ ಅವರು ನನ್ನ ಜೀವನ ನೋಡಿದ್ದಾರೆ. ಅವರಿಗೂ ಸಹ ನಾನು ಆಭಾರಿಯಾಗಿದ್ದೇನೆ. ಹಾಗೆ ನನ್ನ ಕುಟುಂಬ ಸದಸ್ಯರಲ್ಲಿ ಎಲ್ಲ ಸಹೋದರ ಸಹೋದರಿಯರಿಗೂ ಸಹ ನಾನು ಆಭಾರಿಯಾಗಿದ್ದೇನೆ. ಮತ್ತು ಅವರ ನಮ್ಮ ಭಾವಂತರಿರ್ಬೋದು, ಹಾಗೆ ನಾದಿನಿಯರು ಎಲ್ಲರೂ ಸಹಕಾರ ಮಾಡಿದ್ದಾರೆ. ಅವರಿಗೂ ಸಹ ನಾನು ಆಭಾರಿಯಾಗಿದ್ದೇನೆ. ಕೊನೆಯದಾಗಿ ನಾನು ಹೇಳಬೇಕಂದ್ರೆ ನನ್ನ ಧರ್ಮಪತ್ನಿ ವ್ಯವಸ್ಥಿತವಾಗಿ ನನಗೆ ಸಹಕಾರ ನೀಡಿದ್ದಾಳೆ. ಅವಳಿಗೂ ಸಹ ನಾನು ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಮತ್ತು ನನ್ನ ಕುಟುಂಬದಲ್ಲಿರುವ ಎಲ್ಲ ನನ್ನ ಮಕ್ಕಳು, ಯಾಕೆಂದರೆ ನನ್ನ ಮಕ್ಕಳಿಬ್ಬರು ಜೊತೆಯಲ್ಲಿ ನನಗೆ ಹಲವಾರು ಜನ ನನ್ನ ತಮ್ಮಂದ್ರ ಮಕ್ಕಳು, ಅಕ್ಕಂದ್ರ ಮಕ್ಕಳು, ತಂಗಿಯರ ಮಕ್ಕಳು ಎಲ್ಲ ಇದ್ದಾರೆ. ಅವರು ಸಹ ಎಲ್ಲ ರೀತಿಯಲ್ಲೂ ಸಹಕಾರ ನೀಡಿ ನನಗೆ ಯಶಸ್ಸಿಗೆ ಕಾರಣವಾಗಿದ್ದಾರೆ. ಎಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಧನ್ಯವಾದ ತಿಳಿಸಲು ಇಷ್ಟಪಡ್ತೇನೆ. ಧನ್ಯವಾದಗಳು. ಇಲಾಖಾ ವತಿಯಿಂದ ಅವರಿಗೆ ಅಭಿನಂದನಾ ಸಮಾರಂಭ ಮತ್ತು ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ವಿ. ಇಲಾಖೆಯ ಹಲವಾರು ಪಾಲಿಟೆಕ್ನಿಕ್ನ ಸಿಬ್ಬಂದಿ ವರ್ಗದವರು ಮತ್ತು ಶ್ರೀಕಾಂತ್ ಸರ್ ಓದಿದಂಥ ಇಂಜಿನಿಯರಿಂಗ್ ಕಾಲೇಜು, ಟೆಕ್ನಾಲಜಿ ಎಲ್ಲ ಸಿಬ್ಬಂದಿ ವರ್ಗದವರು, ಹಿರಿಯ ಪ್ರೊಫೆಸರ್ಗಳು, ನಿವೃತ್ತಿ ಹೊಂದಿದ್ರು ಕೂಡ ಅವರಿಗೆ ಪಾಠ ಮಾಡಿದಂಥ ಪ್ರೊಫೆಸರ್ಗಳು ಕೂಡ ಇವತ್ತು ಈ ಒಂದು ಬೀಳ್ಕೊಡುಗೆ ಸಮಾರಂಭದಲ್ಲಿ ಭಾಗವಹಿಸಿದ್ರು. ಅದರ ಜೊತೆಗೆ ಹೆಚ್ಚಿನದಾಗಿ ನಮ್ಮ ಇಲಾಖೆಯ ಆಯುಕ್ತರಾದಂಥ ಕುಮಾರಿ ಮಂಜುಶ್ರೀ ಮೇಡಮ್ನವರು ಬಂದು ಅವರು ಇವರಿಗೆ ಆಶೀರ್ವದಿಸಿದ್ದು. ಈ ಸಂದರ್ಭದಲ್ಲಿ ಅವರ ವಯೋನಿವೃತ್ತಿ ದಿನ ಅವರ ಪ್ರೆಸೆನ್ಸ್ ಅವರು ಇದ್ದದ್ದು ಮತ್ತು ಇವರಿಗೆ ಹಾರೈಕೆಯನ್ನು ಮಾಡಿದಂಥದ್ದು ನಮಗೆ ಭಾಳ ತುಂಬ ಸಂತೋಷವನ್ನು ತಂದಿದೆ. ಹಾಗೆಯೇ ತಾಂತ್ರಿಕ ಶಿಕ್ಷಣ ಇಲಾಖೆಯ ನಿರ್ದೇಶಕರಾದಂಥ ಶ್ರೀಯುತ ಪ್ರಸನ್ನ ಸರ್ ಅವರು ಕೂಡ ಈ ಸಮಾರಂಭದಲ್ಲಿ ಭಾಗಿಯಾಗಿದ್ದರು. ಮತ್ತು ಜಂಟಿ ನಿರ್ದೇಶಕರು ಆಡಳಿತ ಅರ್ಚನಾ ಮೇಡಮ್ನವರು ಕೂಡ ಈ ಸಮಾರಂಭದಲ್ಲಿ ಭಾಗಿಯಾಗಿದ್ದರು. ಕಳೆದ ಸುಮಾರು ವರ್ಷಗಳಿಂದ ನಾನು ನೋಡಿದೆ, ಭಾಳಷ್ಟು ನಮ್ಮ ಸಹೋದ್ಯೋಗಿಗಳು ನಿವೃತ್ತಿ ಹೊಂದಿದ್ರು. ಅವರ ಯಾವ ಕಾರ್ಯಕ್ರಮಗಳಲ್ಲೂ ಕೂಡ ನಮ್ಮ ಆಯುಕ್ತರು ಭಾಗವಹಿಸಿರೋದನ್ನು ನಾನು ನೋಡಿರಲಿಲ್ಲ. ಆದರೆ ಆಯುಕ್ತರೇ ಖುದ್ದಾಗಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಅಂತಂದರೆ ನಮ್ಮ ಶ್ರೀಕಾಂತ್ ಸರ್ ಅವರು ಈ ಇಲಾಖೆಗೆ ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ಎತ್ತಿ ತೋರಿಸುತ್ತೆ. ಆದ್ರಿಂದ ಈ ಸಂದರ್ಭದಲ್ಲಿ ನಾನು ಮಾಧ್ಯಮಗಳ ಮೂಲಕ ಅವರಿಗೆ ಶ್ಲಾಘಿಸ್ತೇನೆ. ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ. ಅವರಿಗೆ ಬೆನ್ನೆಲುಬಾಗಿ ಬಲಗೈಯಾಗಿ ನಿಂತಂಥ ಅವರ ಶ್ರೀಮತಿಯವರು, ಅವರಿಗೆ ಆಶೀರ್ವದಿಸಿ ಸದಾ ಜೊತೆಯಲ್ಲಿರ್ತಕ್ಕಂಥ ಅವರ ತಾಯಿಯವರು, ಅವರ ಅಕ್ಕ ತಂಗಿಯರು,